صل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್. ಅಮ್ಮಾ ಬಾದ್. ರೋಗಿಯನ್ನು ಸಂದರ್ಶಿಸಲು ಹೋಗುವಂತಹ ಸಂದರ್ಭದಲ್ಲಿ ಇದನ್ನು ಹೇಳಿದರೆ ರೋಗಿಗೆ ತಟ್ಟನೆ ರೋಗ ಶಮನ ಉಂಟಾಗುತ್ತದೆ. ಹಾಗಾದರೆ ಅದ್ಯಾವುದು ಎಂಬುದನ್ನು ಹದೀಸ್ ಮೂಲಕ ತಿಳಿಯೋಣ. ಇಮಾಮ್ ಬುಖಾರಿ ರಲಿಯಲ್ಲಾಹು ಅನ್ಹುರವರು ವರದಿ ಮಾಡಿದಂತಹ ಹದೀಸ್, ಇಬ್ನ್ ಅಬ್ಬಾಸ್ ರಲಿಯಲ್ಲಾಹು ಅನ್ಹುರವರಿಂದ ನಿವೇದನೆ. ಕಾಲ ಮಹಾನರು ಹೇಳುತ್ತಾರೆ, ಕಾನ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಆಗಿದ್ದರು. ಇಜಾ ಆದಲ್ ಮರೀಲ, ರೋಗಿಯನ್ನು ಸಂದರ್ಶಿಸಲು ಹೋದರೆ ಜಲಸ ಇಂದ ರಹ್ಸಿಹಿ, ಆ ರೋಗಿಯ ತಲೆಯ ಬಳಿ ಕುಳಿತುಕೊಳ್ತಾರೆ. ಸುಮ್ಮ ಕಾಲ, ನಂತರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಸಬ್ ಮಿರಾರನ್ ಅಸ್ಅಲುಲ್ಲಾಹಲ್ ಅಲೀಮ್ ರಬ್ಬಲ್ ಅರ್ಶಿಲ್ ಅಲೀಮ್ ಅನ್ ಯಶ್ಫೀಕ ಎಂಬಂತಹ ಪ್ರಾರ್ಥನೆಯನ್ನು 7 ಬಾರಿ ಪ್ರಾರ್ಥಿಸ್ತಾರೆ. ಅಂದರೆ ಅಲ್ಲಾಹನೇ, ನೀನು ಹರ್ಷಿನ ಒಡೆಯನಾಗಿದ್ದೀಯಾ, ನೀನು ಈ ರೋಗಿಗೆ ರೋಗ ಶಮನವನ್ನು ನೀಡು ಎಂಬಂತಹ ಪ್ರಾರ್ಥನೆ, ಅದನ್ನು ಪ್ರಾರ್ಥಿಸಬೇಕು. ಅದೇ ರೀತಿ ಫೈಂಕಾನಫಿ ಅಜಲ್ಹಿ ತಖೀರುನ್ ಒಫಿಯ ಮಿನ್ ವಜ್ಹಿಹಿ, ಖಂಡಿತವಾಗಿ ಆತನಿಗೆ ದೀರ್ಘಾಯುಷ್ಯವನ್ನು ಅಲ್ಲಾಹನು ನೀಡಲು ಬಯಸಿದ್ದರೆ ಅಲ್ಲಾಹನು ಆ ರೋಗದಲ್ಲಿ ಆತನಿಗೆ ಶಮನವನ್ನು ನೀಡುತ್ತಾನೆ, ತಟ್ಟನೆ ಶಮನ ಅಲ್ಲಾಹನು ನೀಡುತ್ತಾನೆ ಎಂದು. ಆದ್ದರಿಂದ ರೋಗಿಯನ್ನು ಸಂದರ್ಶಿಸಲು ಹೋಗುವಂತಹ ಸಂದರ್ಭದಲ್ಲಿ ಅನಾವಶ್ಯಕವಾದಂತಹ ಮಾತುಗಳನ್ನು ಆಡಿ ಅಥವಾ ಮತ್ತಿತರ ಪ್ರಶ್ನೆಗಳನ್ನು ಕೇಳುವುದಕ್ಕಿಂತ ಬದಲಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮಾಡಿದಂತಹ ಆ ಒಂದು ರೀತಿ ಅದನ್ನು ನಾವು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸಬೇಕು. ರೋಗಿಯ ತಲೆಯ ಬಳಿ ಕುಳಿತುಕೊಂಡು 7 ಬಾರಿ ಆ ಪ್ರಾರ್ಥನೆಯನ್ನು ಪ್ರಾರ್ಥಿಸಿ ನಾವು ಆತನಿಗೆ ಸತ್ಕರ್ಮಗಳನ್ನು ಮಾಡಲಿರುವಂತಹ ನಸೀಹತನ್ನು ನೀಡಿ ನಾವು ಬರಬೇಕು. ಈ ರೀತಿ ಮಾಡುವುದರಿಂದ ಆತನಿಗೆ ಅಲ್ಲಾಹನು ದೀರ್ಘಾಯುಷ್ಯವನ್ನು ಕೊಡಲು ಬಯಸುವುದಾದರೆ ಖಂಡಿತವಾಗಿ ಆ ರೋಗದಿಂದ ಶಮನ ನೀಡ್ತಾನೆ. ಇನ್ನು ಅದೆಲ್ಲ ಆತನಿಗೆ ಮರಣ ಒಲಿತಾಗಿದೆ ಎಂದಿದ್ದರೆ ಅಲ್ಲಾಹನು ಆತನಿಗೆ ಒಳ್ಳೆಯ ಮರಣವನ್ನು ನೀಡ್ತಾನೆ. ಆದ್ದರಿಂದ ಈ ರೀತಿ ನಾವು ರೋಗಿಯನ್ನು ಸಂದರ್ಶಿಸಲು ಹೋಗಬೇಕು. ಇದು ಸುನ್ನತ್ತಾಗಿದೆ. ಈ ರೀತಿ ಕರ್ಮಗಳನ್ನೆಲ್ಲ ಮಾಡಿ ರೋಗಿಯನ್ನು ಸಂದರ್ಶಿಸಲು ಅಲ್ಲಾಹ್ ನಮಗೆ ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.